ಉಗ್ರರ ದಾಳಿಗೆ ಕನ್ನಡಿಗ ಮಂಜುನಾಥ್ ರಾವು ಸಾವು. ಶಿವಮೊಗ್ಗದಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಮಧ್ಯಾಹ್ನದವರೆಗೆ ಶಿವಮೊಗ್ಗ ನಗರ ಬಹುತೇಕ ಬಂದ್. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಗೌರವ ಸಲ್ಲಿಸಲಾಗ್ತಾ ಇದೆ. ಬಸ್ ನಿಲ್ದಾಣ, ಅಶೋಕ ವೃತ್ತದಲ್ಲಿರುವಂಥ ಅಂಗಡಿಗಳು ಕೂಡ ಬಂದ್ ಆಗಿರೋದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಮಧ್ಯಾಹ್ನದ ಬಳಿಕ ಮಂಜುನಾಥ್ ರಾವ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಒಂದು ರೀತಿಯಾಗಿ ಆ ಇಡೀ ಫ್ಯಾಮಿಲಿಗೆ ಅಥವಾ ಒಂದು ಇಡೀ ಊರಿಗೆ ಬೇಸರದ ಸಂಗತಿ. ಈ ಥರ ಯಾರೂ ಕೂಡ ಭಾವಿಸ್ತಿರ್ಲಿಲ್ಲ ಈ ಥರದೊಂದು ಸುದ್ದಿ ಆಗತ್ತೆ ಅಂತ. ಅಷ್ಟು ಮಟ್ಟಿಗೆ ಆಘಾತಕ್ಕೊಳಗಾಗಿದ್ದಾರೆ. ಸೊ ಎಷ್ಟೊತ್ತಿಗೆ ಮೃತದೇಹ ಅಲ್ಲಿಗೆ ತಲುಪುತ್ತೆ, ರೀಚ್ ಆಗುತ್ತೆ? ಈಗ ಎಕ್ಸಾಕ್ಟಾಗಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದರೆ ಯಾವ ಮಾರ್ಗದಲ್ಲಿ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ, ವ್ಯವಸ್ಥೆ ಹೆಂಗಾಗಿದೆ ಅಂತ ಪ್ರಕಾಶ್? ನಿತಿ, ಶಿವಮೊಗ್ಗದ ನೆಹರು ವೃತ್ತದ ಬಳಿ ಮಂಜುನಾಥ್ ರಾವ್ರವರ ಮನೆ ಕೂಡ ಇದೆ. ಆ ಮನೆಯ ಮುಂದೆ ಈಗಾಗಲೇ ನೀರವ ಮೌನ ಆವರಿಸ್ಕೊಂಡಿರುವಂಥದ್ದು. ಯಾಕಂತಂದರೆ ಮಗನ ಎಕ್ಸಾಮ್ ಮುಗಿದ ಹಿನ್ನೆಲೆಯಲ್ಲಿ ಅವರು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಹೋಗಿದ್ದಂತಹ ಸಂದರ್ಭದಲ್ಲಿ ಉಗ್ರರ ದಾಳಿಗೆ ಕೂಡ ಈಗಾಗಲೇ ಬಲಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜ್ಯಾದ್ಯಂತ, ದೇಶಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ಅಂದರೆ ಡಾಬಾಸ್ಪೇಟೆ ಮೂಲಕ, ಜೊತೆಗೆ ಆ ಮಾರ್ಗವಾಗಿ ಶಿವಮೊಗ್ಗಕ್ಕೆ ತಲುಪುತ್ತೆ. ಬೀರೂರು ಮತ್ತು ತರೀಕೆರೆ ಭದ್ರಾವತಿ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಸುಮಾರು 9:15 ಮಂಜುನಾಥ್ ರಾವ್ರವರ ಪಾರ್ಥಿವ ಶರೀರ ನೆಹರು ವೃತ್ತದ ಅವರ ಮನೆ ಏನಿದೆ, ಅವರ ನಿವಾಸದ ಬಳಿ ಬರುತ್ತೆ. ನಿವಾಸದ ಬಳಿ ಬಂದ ನಂತರ ಸುಮಾರು ಸಾರ್ವಜನಿಕ ದರ್ಶನಕ್ಕೆ 2 ಗಂಟೆಗಳ ಕಾಲ, 1.5 ರಿಂದ 2 ಗಂಟೆಗಳ ಕಾಲ ಅವಕಾಶವನ್ನು ಕೂಡ ಈಗ ಇಲ್ಲಿನ ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂಥದ್ದು. ಸಕಲ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಶಿವಮೊಗ್ಗ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಇವತ್ತು ಮಧ್ಯಾಹ್ನದವರೆಗೆ ಶಿವಮೊಗ್ಗ ನಗರವನ್ನು ಬಂದ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ನಾವು ಈಗ ಮಂಜುನಾಥ್ ರಾವ್ರವರ ಆ ವೃತ್ತ ಏನಿದೆ, ಅಂದರೆ ನೆಹರು ವೃತ್ತ ಏನಿದೆ, ನೆಹರು ವೃತ್ತದಲ್ಲಿ ಈಗಾಗಲೇ ಇರುವಂಥದ್ದು. ಸಕಲ ರೀತಿಯಲ್ಲಿ ಬ್ಯಾರಿಕೇಡ್ ಹಾಕುವ ಮುಖಾಂತರ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು. ಜೊತೆಗೆ ಶಿವಮೊಗ್ಗ ಏನು ನಗರ ಪಾಲಿಕೆ ಏನಿದೆ, ನಗರ ಪಾಲಿಕೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ನಡೀತಾ ಇರುವಂತಹ ದೃಶ್ಯಗಳು ಸಿಗ್ತದೆ. ನಾವು ಈಗ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ ನೀತಿ, ಮಂಜುನಾಥ್ ರಾವ್ರವರ ಮನೆಯ ನೇರವಾದಂತಹ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ತೋರಿಸ್ತಾ ಇದ್ವಿ. ಅವರ ಸಂಬಂಧಿಕರು ಈಗಾಗಲೇ ಅಂತಿಮ ವಿಧಿಯನ್ನು ಮಾಡಲಿಕ್ಕೆ ಸಾಕಷ್ಟು ಸಜ್ಜನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರ ಪಾರ್ಥಿವ ಶರೀರದ ಏನು ಇಲ್ಲಿಂದ ಚಿತಾಗಾರಕ್ಕೆ ಏನು ಹೋಗುತ್ತೆ ಇದನ್ನು ಕೂಡ ತೆಗೆದುಕೊಂಡು ಬಂದಿರುವಂತಹ ದೃಶ್ಯಗಳು ಈಗಾಗಲೇ ನೇರ ಪ್ರಸಾರದಲ್ಲಿ TV5ನಲ್ಲಿ ಕೂಡ ಈಗಾಗಲೇ ತೋರಿಸ್ತಾ ಇದ್ವಿ. ಅವರ ಮನೆ ಮುಂದೆ ಸಾಕಷ್ಟು ನೀರವ ಮೌನ ಕೂಡ ಈಗಾಗಲೇ ಈಗ ಅವರ ತಾಯಿ ನೇರವಾಗಿ ಮಂಜುನಾಥ್ ರಾವ್ರವರ ತಾಯಿ ಏನಿದ್ದಾರೆ ಆ ತಾಯಿಯ ಕ್ಷಣಗಳು, ಅಂದರೆ ಅವರ ಮಗನ ಬರುವಿಕೆಯ ಪಾರ್ಥಿವ ಶರೀರ ಬರುವಿಕೆಗೆ ಈಗಾಗಲೇ ಅವರ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಂತಹ ದೃಶ್ಯಗಳನ್ನು ಕೂಡ ಈಗಾಗಲೇ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಸಾಕಷ್ಟು ಮಗನನ್ನು ಒಂದು ಕಡೆ ಕಳೆದುಕೊಂಡಿದ್ದಾರೆ ಅವರ ಕುಟುಂಬಸ್ಥರು. ಜೊತೆಗೆ ಹೋಗಬೇಕಾದ್ರೆ 3 ಜನ ಜಮ್ಮು ಕಾಶ್ಮೀರಕ್ಕೆ ಟ್ರಿಪ್ ಹೋಗ್ತಾರೆ. ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿಗೆ ಬಲಿಯಾಗ್ತಾರೆ. ಆದರೆ ಈಗ ಬರಬೇಕಾದ್ರೆ ಕೇವಲ 2 ಮಾತ್ರ ಬರ್ತಾ ಇದ್ದಾರೆ. ಅದರಲ್ಲೂ ಮಂಜುನಾಥ್ ರಾವ್ರವರ ಪಾರ್ಥಿವ ಶರೀರದೊಂದಿಗೆ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಮನೆಯ ದೃಶ್ಯಾವಳಿಗಳು, ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂಥ ದೃಶ್ಯಗಳು ಈಗಾಗಲೇ ಕಾಣಸಿಗ್ತಾ ಇದೆ. ಕುಟುಂಬಸ್ಥರ ರೋದನ ಒಂದು ಕಡೆ, ಅವರ ತಾಯಿ ಏನಿದ್ದಾರೆ ಮಂಜುನಾಥ್ ರಾವ್ರವರ ತಾಯಿ, ಅವರು ಸಾಕಷ್ಟು ದುಃಖಿತರಾಗಿರುವಂತಹ ದೃಶ್ಯಗಳು ಈಗಾಗಲೇ ನೋಡ್ತಾ ಇರ್ಬೋದು. ಅವರ ಮನೆ ಮುಂದೆ ಚಿಕ್ಕದಾದಂತಹ ಒಂದು ಮನೆ ಕೂಡ ಈಗಾಗಲೇ ಇದೆ. ಸಾಕಷ್ಟು ಕನಸುಗಳನ್ನ ಕೂಡ ಮಂಜುನಾಥ್ ರಾವ್ರವರು ಕಟ್ಟಿಕೊಂಡಿದ್ರು. ಅಂದರೆ ಮಗನನ್ನು ತುಂಬ ಚೆನ್ನಾಗಿ ಓದಿಸ್ಬೇಕು, ಮಗನ ಜೀವನವನ್ನು ಸೆಟಲ್ ಮಾಡಬೇಕು. ಜೊತೆಗೆ ಅವರು ಈ ಮನೆಯನ್ನು ಕಟ್ಟಿ ಎಲ್ಲೂ ಕೂಡ ಅವರು ಟ್ರಿಪ್ಪಿಗೆ ಹೋಗಿರಲಿಲ್ಲ. ಜೊತೆಗೆ ಮಗನ ಎಕ್ಸಾಮ್ ಮುಗಿದ ನಂತರ ಟ್ರಿಪ್ಗೆ ಹೋಗಬೇಕು ಅನ್ನುವ
ಮಾಹಿತಿಯನ್ನು ಕೂಡ ಅಂದರೆ ಅವರು ಹೇಳ್ಕೊಂಡಿದ್ರು. ಆದರೆ ಜಮ್ಮು ಕಾಶ್ಮೀರದ ಕಡೆ ಇದ್ದಾರೆ, ಮನೆಯಲ್ಲಿ ಒಂದಿಷ್ಟು ಚರ್ಚೆ ಆದ ನಂತರ ಅವರು ಆ ಕಡೆ ಹೋಗಿದ್ದಾರೆ. ಆದರೆ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಸಾಕಷ್ಟು ನೋವು ಈಗಾಗಲೇ ಅವರ ಆಗಮಿಸಲಿಕ್ಕೆ ಈಗಾಗಲೇ ಎಲ್ಲರೂ ಕೂಡ ಬರುವಿಕೆಗೆ ಕಾಯ್ತಾ ಇದ್ದಾರೆ. ಅವರ ಕುಟುಂಬಸ್ಥರಲ್ಲಿ ನೋವು, ಆಕ್ರಂದನ ಜೊತೆಗೆ ನೀರವ ಮೌನ ಕೂಡ ಈಗಾಗಲೇ ಆವರಿಸಿರುವಂಥದ್ದು. ಅವರ ಮನೆ ಮುಂದೆ ಅವರ ಜೊತೆಗೆ ಬ್ರಾಹ್ಮಣ ಸಂಪ್ರದಾಯದ ಇಲ್ಲಿ ಒಂದಿಷ್ಟು ಏನು ವಿಧಿವಿಧಾನಗಳನ್ನು ಮಾಡುವ ಮೂಲಕ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.